ಶ್ರೀ ಸರ್ಪಭೂಷಣ ಶಿವಯೋಗಿ ಮಹಾದ್ವಾರದ ಅಡಿಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ 14ನೇ ವರ್ಷದ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನವು ಅದ್ದೂರಿಯಾಗಿ ಜರುಗಿತು. ನಾಡೋಜ ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮ್ಮೇಳನದಲ್ಲಿ ಶರಣ ಸಾಹಿತ್ಯ, ವಚನ ಪರಂಪರೆ ಹಾಗೂ ಬಸವ ತತ್ವಗಳ ಮಹತ್ವವನ್ನು ಸಾರಲಾಯಿತು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ IAS ನಿವೃತ್ತ, ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ KV ನಾಗರಾಜಮೂರ್ತಿ, DS Max ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ SP ದಯಾನಂದ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಗದಗ ತೋಂಟದಾರ್ಯ ಸಂಸ್ಥಾನ ಮಠದ ಜಗದ್ಗುರು ಡಾಕ್ಟರ್ C ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಬಾಲ್ಕಿಯ ಶ್ರೀ ಹಿರೇಮಠ ಮಹಾಸಂಸ್ಥಾನದ ಡಾಕ್ಟರ್ ಶ್ರೀ ಬಸವಲಿಂಗ ಪಟ್ಟದೇವರು ಹಾಗೂ ಹುಬ್ಬಳ್ಳಿಯ 3000 ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಿತು. ಸಮ್ಮೇಳನವನ್ನು ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು ಹಾಗೂ ಕರ್ನಾಟಕ ಸರ್ಕಾರದ ಸಂಪುಟ ಸಚಿವರಾದ MB ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿಜಯನಗರ ಶಾಸಕ ಶ್ರೀ M ಕೃಷ್ಣಪ್ಪ ಅವರು ಕೃತಿ ಬಿಡುಗಡೆ ಮಾಡಿದರು. ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆದ ಈ ಶರಣ ಸಾಹಿತ್ಯ ಸಮ್ಮೇಳನವು ಜ್ಞಾನ, ಭಕ್ತಿ ಮತ್ತು ಸಂಸ್ಕೃತಿಯ ಸಂಗಮವಾಗಿ ಯಶಸ್ವಿಯಾಗಿ ನೆರವೇರಿತು. ಗೌರವಾಧ್ಯಕ್ಷರು, ನಮಗೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿರುವ ಪರಮಪೂಜ್ಯರಾದ ಸುಂಟೂರು ವೀರಸಿಂಹಾಸನ ಸಂಸ್ಥಾನ ಮಠದ ಶ್ರೀ ಶ್ರೀ ಶಿವರಾಜ ದೇಶೀಯ ಮಹಾಸ್ವಾಮಿಗಳು, ಅವರ ದಾರ್ಶನಿಕ ಚಿಂತನೆ, ಅವರ ಆಡಳಿತ ಕೌಶಲ್ಯ ಜನಸಾಮಾನ್ಯರನ್ನು ಅವರು ನೆನೆದುಕೊಳ್ಳುವಂತಹ ಆಕೃತಿಯ ರೀತಿ ಅನನ್ಯವಾದಂತಹ ಇಡೀ ನಮ್ಮ ಮಹಾಸ್ವಾಮಿಗಳು ಸೂತ್ರದ ಶಿಕ್ಷಕರ ಪಾದಗಳನ್ನು ಒಪ್ಪಿಕೊಳ್ಳುವುದನ್ನು ಸಲ್ಲಿಸಿ ಇದು ಪರಮಪೂಜ್ಯ ಶ್ರೀಗಂಧ ವಿಶೇಷದ ಪರಮಪೂಜ್ಯ ಶ್ರೀಗಳು ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳ ಪಾದಗಳನ್ನು ಒಪ್ಪಿಕೊಳ್ಳುವುದನ್ನು ಸಲ್ಲಿಸಿ ಬೆಂಗಳೂರಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಬೆಂಗಳೂರಿನ ಜನತೆಗೆ ಇದೊಂದು ಸುವರ್ಣ ಅವಕಾಶ. ಶರಣರು, ಶರಣ ಸಾಹಿತ್ಯ ಸಮ್ಮೇಳನ, ವಚನಗಳು ಅಂದ್ರೆ ಜನಸಾಮಾನ್ಯರಿಗೆ ಸಿಗುವಂತಹ, ಜನಸಾಮಾನ್ಯರು ಅಳವಡಿಸ್ಕೊಳ್ಳುವಂತಹ
ಒಳ್ಳೆ ಜೀವನವೇ ಶರಣ ಸಾಹಿತ್ಯ. ಅಂತಹ ಸಮ್ಮೇಳನವನ್ನ ಇವತ್ತು ಈ ಸುಜ್ಞಾನ ಮಂಟಪದಲ್ಲಿ ನಡೀತಾ ಇದೆ. ಕರ್ನಾಟಕದಾದ್ಯಂತ ಶರಣರು ಬಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರು ಕೂಡ ಪುಣ್ಯವಂತರೇ. ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿ, ಜಾತಿ ವರ್ಣ ಭೇದ ರಹಿತ ಸಮಾಜವನ್ನ ಸ್ಥಾಪನೆ ಮಾಡಬೇಕು ಅಂತ ಅವ್ರು ಮಾಡಿದಂತಹ ಸಾಧನೆ ಇವತ್ತು ನಮ್ಮೆಲ್ಲರನ್ನು ಒಗ್ಗೂಡಿಸುವಂತಹ ಸುಸಂದರ್ಭಕ್ಕೆ ಕಾರಣ ಆಗಿದೆ. ಇವತ್ತು ಎಲ್ಲರೂ ಕೂಡ ಶರಣ ತತ್ವಗಳನ್ನು ಅಳವಡಿಸಿಕೊಂಡಿದ್ರೆ ಇವತ್ತು ಪ್ರಪಂಚದ ಯುದ್ಧಗಳು ನಡೀತಿರ್ಲಿಲ್ಲ, ಒಬ್ಬರ ಮಧ್ಯೆ ಒಬ್ಬ ದ್ವೇಷ ನಡೀತಿರ್ಲಿಲ್ಲ, ಈ ಕೊಳಕು ರಾಜಕೀಯಕ್ಕೆ ನಾಂದಿ ಆಗ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಶರಣರ ವಚನಗಳು ಬಹಳ ಬಹಳ ಮುಖ್ಯ. ಬಹಳ ಎಲ್ಲರೂ ಕೂಡ ಅದನ್ನು ಓದ್ಕೊಳ್ಬೇಕು, ಅಳವಡಿಸ್ಕೊಳ್ಬೇಕು. ಹಾಗೆ ಈ ಶರಣ ಸಾಹಿತ್ಯ ಉಳಿಬೇಕಾದ್ರೆ ಹಾಗೂ ಅಳಕಟ್ಟಿಯವರು ಬಹಳ ಕೊಡುಗೆ ಇದೆ. ಅವರ ಇಡೀ ಜೀವಮಾನವನ್ನ ಶರಣ ಸಾಹಿತ್ಯವನ್ನ ಒಗ್ಗೂಡಿಸುವುದರಲ್ಲಿ ತಾಳೆಗರಿಗಳನ್ನ ತಂದು ಊರಿಗೆ ಕೇರಿಗಳಿಗೆ ಹೋಗಿ ಅದನ್ನ ತಂದು ಜನಸಾಮಾನ್ಯರಿಗೆ ಇವತ್ತು ಇಷ್ಟೊಂದು ವಚನಗಳು ಸಿಗಬೇಕಾದ್ರೆ ಮುಖ್ಯ ಕಾರಣಕರ್ತರು ನಮ್ಮ ಫಾಗು ಅಳಕಟ್ಟಿಯವರು. ಅವರ ಎಲ್ಲ ಸಂಗ್ರಹವನ್ನ ಒಂದು ಕಡೆ ಸೇರಿಸಿ ಮತ್ತೆ ಅದನ್ನ ಶರಣ ವಚನ ಸಂಪುಟ ಅನ್ನೋ ಒಂದು ದೊಡ್ಡ ಗ್ರಂಥವನ್ನ ಮಾಡಿದವರು ನಮ್ಮ ಎಂ ಕಲಬುರ್ಗಿ ಅವರು. ಇಂತಹ ಮಹನೀಯರು ಮಾಡಿದಂತಹ ಸಾಧನೆ ಇವತ್ತು ನಮಗೆ ವಚನ ಸಾಹಿತ್ಯ ಇದೆ, ವಚನ ಸಮ್ಮೇಳನಗಳು ನಡೀತಾ ಇದೆ. ಶರಣ ಸಾಹಿತ್ಯ ಪರಿಷತ್ತು ನಮ್ಮ ಪೂಜ್ಯರಾದಂಥ ಮೈಸೂರಿನ ರಾಜೇಂದ್ರ ಮಹಾಗುರುಗಳು ಈ ಶರಣ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡಿದ್ರು. ಆ ಒಂದು ಸ್ಥಾಪನೆ ಮಾಡಿದಂತ ಅವರ ಒಂದು ಸಣ್ಣ ಕಾರ್ಯ ಇವತ್ತು ಹೆಮ್ಮರವಾಗಿ ಬೆಳೆದು ಇಡೀ ಕರ್ನಾಟಕದಾದ್ಯಂತ ಶರಣ ಸಾಹಿತ್ಯ ಪರಿಷತ್ತು ಹೆಮ್ಮರವಾಗಿ ಬೆಳೆದಿದೆ. ಎಲ್ಲರ ಮನಗಳಲ್ಲಿ ಮಕ್ಕಳ ಕೈಲಿ ಶರಣ ವಚನಗಳು ಕೈಗೆ ಸಿಗ್ತಾ ಇದೆ. ಮಕ್ಕಳ ಪಠ್ಯ ಪುಸ್ತಕದಲ್ಲಿ ಅವ ವಚನಗಳನ್ನ ಬೋಧಿಸುವಂತ ಕೆಲಸ ನಡೀತಾ ಇದೆ. ಅದೇ ಇದು ಇನ್ನೂ ಹೆಚ್ಚು ನಡಿಬೇಕು. ಹೆಚ್ಚು ಶರಣರ ತತ್ವಗಳು ಜನಸಾಮಾನ್ಯರ ಕೈಗೆ ಸಿಗಬೇಕು. ಇಂತಹ ಕೆಲಸ ಆಗಲಿ ಅಂತ ಸರ್ಕಾರವೂ ಕೂಡ ಇದನ್ನ ಹೆಚ್ಚು ಕೆಲಸವನ್ನು ಮಾಡಲಿ ಅಂತ ನಾನು ಎಲ್ಲರನ್ನು ಆಶಿಸಿ ನನ್ನ ಮಾತು. ನಾನು ಸದಾಶಿವಯ್ಯ ಜರಗ್ನಳ್ಳಿ, ನಾನೊಬ್ಬ ಸಾಹಿತಿ. ನಾನು ಮೂಲತಃ ಬೆಸ್ಕಾಮಿನ ನೌಕರನಾಗಿದ್ದವನು. ಇವತ್ತು ನಾನು ಒಬ್ಬ ಸಾಹಿತಿಯಾಗಿ ಸಾಹಿತ್ಯ ಸಂಸ್ಕೃತಿ ವೇದಿಕೆ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಪ್ರತಿ ತಿಂಗಳು 3ನೇ ಭಾನುವಾರ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ತಿಂಗಳ 19ನೇ ತಾರೀಕು 168ನೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. 14ನೇ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಗೋರು ಚನ್ನಬಸಪ್ಪ ಸರ್ ಅವರಿಗೂ ಈ ಒಂದು ಸಮ್ಮೇಳನ ಪರವಾಗಿ ಸ್ವಾಗತವನ್ನು ಮಾಡುತ್ತಾ ಅಭಿನಂದನೆಗಳನ್ನು ಕೋರುತ್ತಾ, ಈ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಡೋಜ ಶ್ರೀ ಸೋಮಶೇಖರ್ ಸರ್ ಅವರಿಗೂ ನಾನು ಈ ಒಂದು ಇದರಲ್ಲಿ ಒಂದು ಅಭಿನಂದನೆಗಳು ತಿಳಿಸುತ್ತಾ, ಇದೇನು ತಾನೇ ನಮ್ಮ ಗುರುಗಳಾದಂತಹ ಸದಾಶಿವ ಜರಗ್ನಳ್ಳಿ ಅವರು ತಾನೇ ಹೇಳುದು, ಯಾವ ರೀತಿ ಬಸವಾದಿ ತತ್ವ ಶರಣಾದಿಗಳನ್ನ ಒಂದು ಗುರುತಿಸುವಂತ ಕೆಲಸವನ್ನ ಫಗು ಅಳಿಕಟ್ಟಿ ಸರ್ ಅವರು ಮಾಡಿದ್ರು. ಅದೇ ರೀತಿಯಾಗಿ ಆ ದಿನ ಬಸವಣ್ಣನವರ ಆ ಒಂದು ಗ್ರಂಥಗಳನ್ನ ವಚನಗಳನ್ನ ಕ್ರೋಢೀಕರಿಸಲು ಮಾಡುವಂತ ಆ ಒಂದು 12ನೇ ಶತಮಾನದ ಕ್ರಾಂತಿಕಾರಿ ಏನಿತ್ತು, ಆ ದಿನ ಅಲ್ಲಮ್ಮ ಪ್ರಭುಗಳಾಗಿರ್ಬೋದು, ಮಡಿವಾಳ ಮಾಚೆ ದೇವರಾಗಿರ್ಬಹುದು, ಮುಂತಾದವರು ಮಾಡಿದಂತ ಈ ಒಂದು ಕಾರ್ಯಗಳು ಈ ದಿನ ನಾವು ಈ ಒಂದು ಸ್ಥಳದಲ್ಲಿ ಒಂದು ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ವಚನಗಳ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನ, ಅವರು ನೀವು ನೀಡಿದಂತ ಕೊಡುಗೆಗಳು ಇಂದಿನ ನಮ್ಮ ಯುವ ಪೀಳಿಗೆ ಕೂಡ ಈ ಒಂದು ವಚನ ಮತ್ತೆ ಸಾಹಿತ್ಯದ ಒಂದು ಅಭಿರುಚಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಕಾರಣವಾಗ್ತಾ ಇದೆ. ಅದೇ ರೀತಿಯಾಗಿ ನಾನು ಕೂಡ ಒಬ್ಬ ಯುವಕನಾಗಿ ಒಂದು ನೆಲಮಂಗಲ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಈ ವಚನ ಸಾಹಿತ್ಯ ಆಗಿರ್ಬೋದು, ಸಾಹಿತ್ಯ ಕ್ಷೇತ್ರಕ್ಕೆ ಆಗಿ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಇಂಥ ಕಾರ್ಯಕ್ರಮಗಳು ನಡೆದೇ ಆದಲ್ಲಿ ನಾಡಿನಾದ್ಯಂತ ತಿಳಿಸಿದ್ದೇ ಆದಲ್ಲಿ ನಮ್ಮಂತ ಯುವಕರು ಕೂಡ ಈ ಒಂದು ಇಂತಹ ಒಂದು ವಚನ ಸಾಹಿತ್ಯಕ್ಕೆ ಒಂದು ಆಸಕ್ತಿ ತೋರಿ ಮುಂದೆ ಬರುವಂತ, ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಯುವಶಕ್ತಿಗೆ ಸಾಹಿತ್ಯದ ಬಗ್ಗೆ ಅರಿವೇ ಇಲ್ಲಂತ ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಒಂದು ಒಳ್ಳೆ ಸಮ್ಮೇಳನಗಳನ್ನ ಆಯೋಜಿಸಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷಕರ ವಿಚಾರವಾಗಿ ನಾನು ಈ ಸಂದರ್ಭಗಳ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು BR ಪ್ರದೀಪ್ ಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು, ನೆಲಮಂಗಲ ತಾಲೂಕು. ನಾನು ಶರಣ ಸಾಹಿತ್ಯ ಪರಿಷತ್ನಲ್ಲಿ
1999ರಿಂದ 2016 ತನಕ ನಾನು ಅಲ್ಲಿ ಸದಸ್ಯನಾಗಿ ಆಫೀಸಲ್ಲಿ ಕೆಲಸ ಮಾಡಿದೆ. ಆದ್ರೆ ಜನರಲ್ ಸೆಕ್ರೆಟರಿ ಆಗಿ ಸುಮಾರು 14 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಗೌರಿ ಚನ್ನಬಸಪ್ಪ ಅವರು ಅಧ್ಯಕ್ಷರಾಗಿದ್ದಾಗ ಏನೋ ನಮ್ಮ ಶಕ್ತಿ ಮೀರಿ ಕೈಲಾದಷ್ಟು ನಾವು ಅಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಒಳ್ಳೆಯ ಸಂಪರ್ಕ ಸಿಕ್ತು. ಬಹಳ ಜನ ಸಾಹಿತಿಗಳು ಇಂಥ ಅಭಿಮಾನಿಗಳ ಪರಿಚಯ ಆಯಿತು. ಹಾಗಾಗಿ ನಾನು ನಿಜವಾಗೂ ಕೂಡ ಅಲ್ಲಿ ಕೆಲಸ ಮಾಡಿದ್ದು ಸಾರ್ಥಕ ಆಯ್ತು ಅಂತ ಅನ್ನಿಸ್ತಾ ಇದೆ. ನಾನು ಇವಾಗ ಒಬ್ಬನೇ ಈಗ ಜನ ಸಾಹಿತ್ಯ ಪರಿಷತ್ತಿನ ಆಫೀಸ್ ಇದನ್ನ ತಪ್ಪಿಸ್ಕೊಂಡ್ರು ಕೂಡ ಆಫೀಸ್ ಕೆಲಸದಿಂದ ನಾನು ಇಂಥ ಕಾರ್ಯಕ್ರಮಗಳಿಗೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ. ಅದು ನನಗೆ ಆಸಕ್ತಿಕರವಾದ ಒಂದು ಸಂಸ್ಥೆ ಅದು. ಹಾಗಾಗಿ ನಾನು ಗೋರು ಚನ್ನಬಸಪ್ಪನವರ ಊರಲ್ಲಿ ಗೋರುಚ ಗ್ರಾಮ ವಿಕಾಸ ಪ್ರತಿಷ್ಠಾನ ಅಂತ ಹೇಳಿ ಮಾಡಿದ್ದಾರೆ. ಅದರ ಅಧ್ಯಕ್ಷನಾಗಿ ಈಗ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗೊಂಡೆದಹಳ್ಳಿಲಿ, ಚಿಕ್ಕಮಗಳೂರು ಜಿಲ್ಲೆ ಗೊಂಡೆದಹಳ್ಳಿಲಿ. ಇಂಥ ಸ್ನೇಹಿತರು ನಮಗೆ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.